ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇಂದು 18 ಜಿಲ್ಲೆಗಳಿಗೆ ಬರ್ತಿರುವಂತದ್ದು. ಸೊ ಹಾಗಾದ್ರೆ ನೀವು ಅನ್ಕೋಬಹುದು, ಗೃಹಲಕ್ಷ್ಮಿ ಯೋಜನೆ ಆಗಿರಲಿ 5 ಗ್ಯಾರಂಟಿಗಳನ್ನ ಬಂದ್ ಮಾಡ್ಲಿಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಆದ್ರೆ ಇವರೇನ್ ಹೇಳ್ತಾ ಇದ್ರಪ್ಪ, ಒಂದು 18 ಜಿಲ್ಲೆಗಳಿಗೆ ಬರ್ತಾ ಇದೆ 11ನೇ ಕಂತಿನ ಹಣ ಅಂತ ಇರ್ತೀರಾ. ಒಬ್ಬೊಬ್ಬರಿಗೆ ಇನ್ನೂ ಕೂಡ ಮಾಹಿತಿ ಗೊತ್ತಿಲ್ಲ. ಸೊ ಇಲ್ಲಿ ಏನು ಒಂದು ಮಾಹಿತಿ ನಡೀತಾ ಇದೆ ಅಂದ್ರೆ ವೀಕ್ಷಕರೇ, ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು ನೀವು, ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ, ಈಗ ಈ ಒಂದು 5 ಗ್ಯಾರಂಟಿಗಳನ್ನ ಈಗಂತೂ ನಾವು ಬಂದ್ ಮಾಡಲ್ಲ, ಕಂಟಿನ್ಯೂ ಆಗಿನೇ ಇಡ್ತೇವೆ. ಆದ್ರೆ ಇಲ್ಲಿ ಶಕ್ತಿ ಯೋಜನೆ ಮಾತ್ರ ಡೌಟ್ ಇರುವಂತದ್ದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ವನಿದೆ ಆಗಿರಲಿ, ಮತ್ತೆ ಅನ್ನಭಾಗ್ಯ ಆಗಿರಲಿ, ಮತ್ತೆ ಉಳಿದಿರುವಂತಹ ಯೋಜನೆಗಳು ಯಾವುದೇ ರೀತಿಯ ಯೋಜನೆ ಕಾಂಗ್ರೆಸ್ ಸರ್ಕಾರದಿಂದ ಬಂದಿದ್ರು ಸಹಿತ ಎಲ್ಲ ಕೂಡ ನಾವು ಕಂಟಿನ್ಯೂ ಮಾಡ್ತೇವೆ. ಆದ್ರೆ ಇಲ್ಲಿ ಶಕ್ತಿ ಯೋಜನೆ ಒಂದನ್ನ ಬಿಟ್ಟು ಶಕ್ತಿ ಯೋಜನೆ ಡೌಟ್ ಇದೆ. ಅದನ್ನ ಆದಷ್ಟು ಮಟ್ಟಿಗೆ ಇಲ್ಲಿ ಮುಖ್ಯವಾಗಿ ಶಕ್ತಿ ಯೋಜನೆಯನ್ನ ಬಂದ್ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಒಂದು ಸಾರಿಗೆ ಇಲಾಖೆಯ ಅಧಿಕಾರಿಗಳೇನಿದಾರಲ್ಲ, ಸೊ ಅವರೇ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಅದಕ್ಕೆ ಈ ಒಂದು ಫ್ರೀ ಬಸ್ ಅನ್ನ ನಾವು ಬಂದ್ ಮಾಡ್ತೇವೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಇನ್ನೂ ಕೂಡ ಬಂದ್ ಮಾಡಿಲ್ಲ, ಯಾವಾಗ ಬಂದ್ ಮಾಡ್ತಾರೆ ಹೇಳಿಕ್ ಬರಲ್ಲ. ಸೊ ಆದಷ್ಟು ಬೇಗ ಬಂದ್ ಮಾಡ್ತೇವೆ ಅಂತ ಹೇಳಿದ್ರೆ, ಬಂದ್ ಮಾಡಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ. ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತೂ ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ. ಯಾವಾಗ ಸ್ಟಾಪ್ ಆಗತ್ತೆ, ಯಾವಾಗ ಇಲ್ಲ, ಅದನ್ನು ಕೂಡ ನೀವು ತಿಳ್ಕೊಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋಬೇಕು. ನೋಟಿಫಿಕೇಶನ್ ಒಂದು ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ. ಅಲ್ಲಿಂದ ವಿಡಿಯೋನ ನೋಡ್ಕೋಬಹುದಾಗಿರುತ್ತೆ ವೀಕ್ಷಕರೇ. ಸೊ ಈಗ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಈ ಒಂದು 18 ಜಿಲ್ಲೆಗಳನ್ನ ಕರೆಕ್ಟ್ ಆಗಿ ತಿಳಿಸ್ತಾ ಹೋಗ್ತಾನೆ. ಯಾಕಪ್ಪ ಅಂದ್ರೆ ಒಂದು ಜಿಲ್ಲೆಗಳನ್ನ ನೀವು ತಿಳ್ಕೋಬೇಕು, ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು, ನಿಮ್ಮ ಖಾತೆಗೂ ಕೂಡ ಇದು ಜಮಾ ಆಗ್ಬೋದು. ಸೊ ಯಾಕಪ್ಪ ಅಂದ್ರೆ ಇಷ್ಟು ಒಂದು ಬಹಳ ದಿನ ಆಯಿತು, ಅತಿ ಸ್ಪೀಡ್ ಆಗಿನೂ ಅಮೌಂಟ್ ಬಂದಿಲ್ಲ, ಬಹಳ ಜನರಿಗೂ ಕೂಡ ಅಮೌಂಟ್ ಬಂದಿಲ್ಲ ಈಗ ಗೃಹಲಕ್ಷ್ಮಿ ಯೋಜನೆದು. ಯಾಕಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಬಹಳಷ್ಟು ಡಿಲೇ ಆಗಿದೆ, ಅದು ಇದು ಅಂತ. ಮತ್ತೆ ಅದರೊಳಗೆ ನಡುವೆ ಒಂದು ನಾವು ಅಮೌಂಟ್ ಹಾಕಲ್ಲ, ನಾವು ಅಮೌಂಟ್ ಇನ್ಮೇಲಿಂದ ಕಂಟಿನ್ಯೂ ಮಾಡಲ್ಲ, ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಯಾವುದೇ ರೀತಿಯ ಒಂದು ಯೋಜನೆಗಳನ್ನೇ ನಾವು ಬಂದ್ ಮಾಡ್ತೀವಿ ಅಂತ ಕುಳಿತು ಬಿಟ್ಟಿದ್ರು ಕಾಂಗ್ರೆಸ್ ಸರ್ಕಾರ. ಸೊ ಅದಕ್ಕೋಸ್ಕರ ಈಗ ಕಂಟಿನ್ಯೂ ಮಾಡ್ತೇವೆ ಅಂದ ತಕ್ಷಣ ಈಗ ಒಂದು ಸ್ವಲ್ಪ ಜನರಿಗೆ ಅಮೌಂಟ್ ಬರುವಂತಹ ಚಾನ್ಸಸ್ ಇರುತ್ತೆ. ಸೋಮವಾರ ಇಂದು, ಸೊ ಇಂದು ಕೂಡ ಅಮೌಂಟ್ ಹೆಚ್ಚಾಗಿ ಬರುವಂತಹ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದ್ರೆ ಈಗಾಗಲೇ ಬಹಳ ದಿನ ಡಿಲೇ ಆಗಿದೆ, ಈಗ ಅಮೌಂಟ್ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಹಾಕ್ತಾ ಇರ್ತಾರೆ. ಸೊ ನಿಮ್ಮ ಜಿಲ್ಲೆನೂ ಕೂಡ ಇರ್ಬೋದು, ನೋಡ್ತಾ ಹೋಗಿ ಒಂದೊಂದಾಗಿ. ಇಲ್ಲಿ ನೋಡಿ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇರುವಂತದ್ದು. ಸೊ ಈ ಒಂದು ಜಿಲ್ಲೆ ಏನಾದರೂ ನಿಮ್ಮ ಜಿಲ್ಲೆನೂ ಕೂಡ ಇದ್ರೆ ಕಮೆಂಟ್ ಅಲ್ಲಿ ಹೇಳಿ, ನಾವು ಈ ಜಿಲ್ಲೆದರು ಸರ್ ನಮಗೆ ಅಮೌಂಟ್ ಬಂದಿದೆ ಅಂತ. ಬಂದಿಲ್ಲ ಅಂದ್ರೂ ಸಹಿತ ಹೇಳಿ ಬಂದಿಲ್ಲ ಅಂತ. ನೋಡೋಣ ಎಷ್ಟು ಜನರಿಗೆ, ಎಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಆಗ್ತಾ ಇದ್ದಾರೆ, ಎಷ್ಟು ಜನರಿಗೆ ಇಲ್ಲ ಎಂಬುದನ್ನು ತಿಳ್ಕೊಳ್ಳೋಣ ನಾವು ಕೂಡ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ಜಿಲ್ಲೆನೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಇನ್ಮೇಲಿಂದ ಎಲ್ಲ ಒಂದು ಗ್ಯಾರಂಟಿಗಳು ಕೂಡ ಕಂಟಿನ್ಯೂ ಆಗುತ್ತೆ. ಆದರೆ ಶಕ್ತಿ ಯೋಜನೆ ಮಾತ್ರ ಇಲ್ಲ ಅಂತ ಅನ್ಕೋಬಹುದು. ಯಾಕಂದ್ರೆ ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಹೆಚ್ಚಿದಾವೆ ಅಂತ ನೀವು ತಿಳ್ಕೊಬಹುದು. ಸ್ವಲ್ಪ ಇಲ್ಲಿ ಎಕ್ಸಾಂಪಲ್ ಕೊಡ್ತೇನೆ ಕೇಳಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇರುವಂತದ್ದು, ಸರಿಯಾದ ಟೈಮ್ಗೆ ಒಂದು ಶಾಲೆಗಳಿಗೆ, ಕಾಲೇಜ್ಗಳಿಗೆ ಹೋಗ್ಲಿಕ್ಕೆ ಆಗ್ತಿರಲ್ಲ. ಅಂತಹ ಸಂದರ್ಭದಲ್ಲಿ ಒಂದು ಬಹಳಷ್ಟು ಕಷ್ಟ ಆಗ್ತಾ ಇದೆ. ಮತ್ತೆ ಇಲ್ಲಿ ಎಕ್ಸಾಮ್ ಇದ್ರೆ ಮುಗ್ದೇ ಹೋಯ್ತು, ಟೈಮ್ಗೆ ಹೋಗ್ಲಿಲ್ಲಪ್ಪ ಅಂದ್ರೆ ಅವ್ರ ಎಕ್ಸಾಮನ್ನೇ ಅವ್ರ ಕರಿಯರೇ ಹಾಳಾಗ್ತಾ ಇರುವಂತದ್ದು ನೋಡ್ಕೋಬಹುದು. ನೀವೇ ಒಂದು ಸ್ವಲ್ಪ ಮಾಡಬಹುದು. ಮತ್ತೆ ಇಲ್ಲಿ ನೆಕ್ಸ್ಟ್ ವೃದ್ಧರಿಗೆ, ಅವರು ಹೆಣ್ಮಕ್ಳಾಗಿರ್ಲಿ ಗಂಡ್ ಮಕ್ಕಳಾಗಿರ್ಲಿ, ಈಗ ವೃದ್ಧರಿದ್ರೆ ಅವ್ರಿಗೆ ಕುಳಿತುಕೊಳ್ಳಲು ಕೂಡ ಒಂದು ಸ್ಥಳ ಸಿಗ್ತಾ ಇರೋ ಅಂತಹ ಒಂದು ಪರಿಸ್ಥಿತಿ ಬಂದಿರುವಂತದ್ದು. ಮತ್ತೆ ಇಲ್ಲಿ ಮುಖ್ಯವಾಗಿ ರಿಕ್ಷಾ ಚಾಲಕರ ಹೊಟ್ಟೆಯ ಮೇಲೆ ಹೊಡೆದಂತಾಗಿರುವಂತಹ ಒಂದು ರಿಕ್ಷಾ ಚಾಲಕರು ಮನವಿಯನ್ನ ಕಳಿಸಿದ್ರು. ಸೊ ಈ ಎಲ್ಲ ಒಂದು ಮನವಿಯನ್ನ ಜನರಿಂದಲೇ ಬರ್ತಾ ಇರುವಂತದ್ದು, ಬಂದ್ ಮಾಡಿ ಅಂತ ಜನರೇ ಹೇಳ್ತಾ ಇರುವಂತದ್ದು, ಜನರಿಗೋಸ್ಕರನೇ ಮಾಡಿರುವಂತಹ ಗ್ಯಾರಂಟಿಯನ್ನ ಜನರೇ ಬಂದ್ ಮಾಡ್ರಿ ಅಂತ ಒಂದು ಮಾಹಿತಿ ಕೊಟ್ಟಾಗ ಗೌರ್ಮೆಂಟ್ ಆಟೋಮೆಟಿಕ್ ಆಗಿ ಬಂದ್ ಮಾಡಲೇಬೇಕಾಗತ್ತೆ, ಮತ್ತೇನಿಲ್ಲ. ಮತ್ತೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕೂಡ ಹೇಳಿದ್ರು, ಇದರಿಂದ ಬಹಳಷ್ಟು ಆರ್ಥಿಕ ಒಂದು ಪರಿಸ್ಥಿತಿ ಹದಗೆಡತ್ತೆ, ನಮ್ಮ ಕರ್ನಾಟಕದ ರಾಜ್ಯದ ಒಂದು ಸಾಲ ಒಂದು ಹೆಚ್ಚಾಗತ್ತೆ. ಮತ್ತೆ ಈಗಾಗಲೇ ನಮ್ಮ ಸರ್ಕಾರದ ಪ್ರಾಪರ್ಟಿಗಳನ್ನ ನೀವು ಅಡ ಇಟ್ಟು ಈ ಒಂದು ಯೋಜನೆಗಳನ್ನ ನಡೆಸ್ತಾ ಇದ್ದೀರಾ, ಮೀಸಲಾತಿ ಹಣದಿಂದ ನಡೆಸ್ತಾ ಇದ್ದೀರಾ ಅಂತ ಜನರಿಂದ ಬರ್ತಾ ಇದೆ ಈ ಒಂದು ಮಾಹಿತಿ. ನಾನು ಹೇಳ್ತಾ ಇಲ್ಲ, ಇದು ಸರ್ಕಾರಿ ಒಂದು ಅಧಿಕಾರಿಗಳಿಂದ ಒಂದು ಪ್ರಾಪರ್ಟಿಗಳನ್ನ ನೀವು ಅಡ ಇಟ್ಟು ನಡೆಸ್ತಾ ಇದ್ರಿ ಈ ಒಂದು ಯೋಜನೆಗಳನ್ನ. ಮತ್ತೆ ಇಂದು ಜನರು ಕೂಡ ಹೇಳ್ತಾ ಇದ್ದಾರೆ, ಬಹಳಷ್ಟು ಈ ಒಂದು ಯೋಜನೆಯಿಂದ ಅನಾನುಕೂಲನೇ ಹೆಚ್ಚಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ಯೋಜನೆಯನ್ನ ಬಂದ್ ಮಾಡಿ ಉಳಿದಿರುವಂತಹ ಯೋಜನೆಗಳನ್ನ ಕಂಟಿನ್ಯೂ ಮಾಡಿದ್ರು ಕೂಡ ನಡೆಯುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಏನು ಅಭಿಪ್ರಾಯ ಅಂದ್ರೆ ವೀಕ್ಷಕರೇ, ಜನರ ಅಭಿಪ್ರಾಯ ಒಳ್ಳೆಯದು. ಯಾಕಂದ್ರೆ ಈಗ ನೋಡ್ಕೋಬಹುದು ನೀವು, ನಮಗೆ ಯಾವುದೇ ಹೆಲ್ಪ್ಫುಲ್ ಆಗುತ್ತೆ ಯೋಜನೆಗಳು, ಸೊ ಅವನ್ನ ಮಾತ್ರ ನಾವು ಇಟ್ಕೊಳ್ಳೋಣ. ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀನಿ, ಅದನ್ನ ಮಾತ್ರ ಇಟ್ಕೊಳ್ಳೋಣ, ಉಳಿದಿರುವಂತಹ ಯೋಜನೆಗಳನ್ನ ತೆಗೆದಾಕ್ಬಿಡೋಣ. ಹಾಗೂ ಹೆಂಗಂತೀರಾ ವೀಕ್ಷಕರೇ? ಸೊ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಅಲ್ಲಿ ಹೇಳಿ, ನಿಮ್ಗೆ ಯಾವ ಯೋಜನೆ ಕರೆಕ್ಟ್ ಯಾವ ಯೋಜನೆ ಇಲ್ಲ ಎಂಬುದನ್ನ
ನಿಮ್ಮ ಅಭಿಪ್ರಾಯವು ಕೂಡ ಮುಖ್ಯವಾಗಿರುತ್ತೆ. ಸೊ ಎಲ್ಲರಿಗೂ ಕೂಡ ತಿಳಿಬೇಕಾಗತ್ತೆ. ಆದಷ್ಟು ವಿಡಿಯೋ ನೋಡೋರು ಕಮೆಂಟ್ ಕೂಡ ಓದಿರಿ. ಸೊ ಕಮೆಂಟಲ್ಲಿ ಏನೇನಿದೆ ಏನೇನಿಲ್ಲ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಯಾವ್ಯಾವ ಯೋಜನೆ ಚಲೋ ಅನ್ಸುತ್ತೆ, ಯಾರ್ಯಾರಿಗೆ ಯಾವ್ಯಾವ ಯೋಜನೆ ಬೇಡ ಅನ್ಸುತ್ತೆ, ಅದನ್ನು ಕೂಡ ನಿಮಗೂ ಕೂಡ ಗೊತ್ತಾಗುತ್ತೆ, ನಮಗೂ ಕೂಡ ಗೊತ್ತಾಗುತ್ತೆ. ಓಕೆ, ಸೊ ಈ ರೀತಿಯಾದಂತಹ ಮಾಹಿತಿ ಇತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದ್ರೆ, ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.